ಐಪಿಎಲ್ ಇತಿಹಾಸದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ಯಾನ್ಸ್ಗೆ ಇರೋ ಎರಡು ಬೇಡಿಕೆ ಅಂದ್ರೆ ಒಂದು ಸಲನಾದರೂ ಕಪ್ ಗೆಲ್ಲಬೇಕು ಅನ್ನೋದು, ಮತ್ತೊಂದು ನಮ್ಮ ಕನ್ನಡಿಗರಿಗೆ ಅವಕಾಶ ಕೊಡಿ ಅನ್ನೋದು. ಬೆಂಗಳೂರು ತಂಡ ಮೊದಲಿಂದಲೂ ಕೂಡ ಸ್ಟಾರ್ ಪ್ಲೇಯರ್ಗಳನ್ನೇ ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಶೋ ನೀಡಿದ್ರೂ ಕೂಡ ಚಾನ್ಸ್ ಮೇಲೆ ಚಾನ್ಸ್ ಕೊಡ್ತಾರೆ. ಬಟ್ ನಮ್ಮ ಲೋಕಲ್ ಹುಡುಗರಿಗೆ ಮಾತ್ರ ಅವಕಾಶ ಕೊಡಲ್ಲ. ಅದರಲ್ಲೂ ನಮ್ಮ ಕನ್ನಡಿಗರು ಅಂದ್ರೆ ಇನ್ನೂ ಅಸಡ್ಡೆ. ಆದ್ರೀಗ ನಮ್ಮ ಕನ್ನಡಿಗರ ಪವರ್ ಏನು ಅಂತ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಹಾರಾಜ ಟ್ರೋಫಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ. ಫ್ಯಾನ್ಸ್ಗೂ ಕೂಡ ಕನ್ನಡಿಗರ ಬೊಂಬಾಟ್ ಬ್ಯಾಟಿಂಗ್ ಸಖತ್ ಕಿಕ್ ನೀಡ್ತಾ ಇದೆ. ಇದೇ ಮಹಾರಾಜ ಟ್ರೋಫಿಯಿಂದಾಗಿಯೇ ಆರ್ಸಿಬಿ ಫ್ರಾಂಚೈಸಿ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಅದಕ್ಕೆ ಕಾರಣ ಮನೋಜ್ ಬಾಂಡಗೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ಈ ಹುಡುಗ ಮನೋಜ್ ಬಾಂಡಗೆ ಸಿಡಿಲ ಹೊಡೆತಗಳ ಆಟಗಾರ. ಮನೋಜ್ ಬಾಂಡಗೆ ವಿಚಾರದಲ್ಲೇ ಫ್ಯಾನ್ಸ್ ಆರ್ಸಿಬಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಷ್ಟೇ ಅಲ್ಲ, ಆರ್ಸಿಬಿಗೆ ಒಳ್ಳೆ ಮಾತಲ್ಲಿ ಒಂದು ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ಏನದು ಮನವಿ ಅನ್ನೋದನ್ನ ಹೇಳ್ತೇನೆ ನೋಡಿ. ಮಹಾರಾಜ ಟಿ20 ಟೂರ್ನಿಯಲ್ಲಿ ಕರ್ನಾಟಕದ ಆಲ್ರೌಂಡರ್ ಮನೋಜ್ ಬಾಂಡಗೆ ಆರ್ಭಟಿಸಿದ್ದಾರೆ. ಕೆಎಸ್ಸಿಎ ನಡೆಸ್ತಾ ಇರುವ ಟೂರ್ನಿಯಲ್ಲಿ ಮನೋಜ್ ಬಾಂಡಗೆ ಬೊಂಬಾಟ್ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಿದ್ದಾರೆ. ಮೈಸೂರು ವಾರಿಯರ್ಸ್ ಪರ ಯಂಗ್ ಗನ್ ಮನೋಜ್ ಬಾಂಡಗೆ ಕಣಕ್ಕಿಳಿದಿದ್ದಾರೆ. ಶಿವಮೊಗ್ಗ ಎದುರಿನ ಮೊದಲ ಪಂದ್ಯದಲ್ಲಿ 9ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದು ಸಿಡಿಲಬ್ಬರದ ಬ್ಯಾಟಿಂಗ್ ನಡೆಸಿದ್ರು. ಜಸ್ಟ್ 16 ಎಸೆತಗಳಲ್ಲೇ 4 ಸಿಕ್ಸರ್ ಒಳಗೊಂಡ ಅಜೇಯ 42 ರನ್ ಸಿಡಿಸಿದ್ರು. 262.50 ಭಯಾನಕ ಸ್ಟ್ರೈಕ್ ರೇಟ್ನಲ್ಲಿ ಆಡಿದ್ರು. ಬೆಂಗಳೂರು ಬ್ಲಾಸ್ಟರ್ಸ್ ಎದುರಿನ 2ನೇ ಪಂದ್ಯದಲ್ಲೂ ಕೂಡ ಅದೇ ಬ್ಯಾಟಿಂಗ್ ಧಮಾಕ ತೋರಿಸಿದ್ರು. ಈ ಪಂದ್ಯದಲ್ಲಿ 7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದ ಬಾಂಡಗೆ 33 ಎಸೆತಗಳಲ್ಲಿ 5 ಬೌಂಡರಿ 3 ಸಿಕ್ಸರ್ಗಳನ್ನು ಒಳಗೊಂಡ 58 ರನ್ ಚೆಚ್ಚಿದ್ರು. ಆರ್ಸಿಬಿ ಆಟಗಾರನ ಈ ಪವರ್ಫುಲ್ ಬ್ಯಾಟಿಂಗ್ಗೆ ಮನಸೋತ ಫ್ಯಾನ್ಸ್ ಇದೀಗ ಆರ್ಸಿಬಿ ವಿರುದ್ಧ ಸಿಡಿದೆದ್ದಿದ್ದಾರೆ. ಜೊತೆಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಉಗಿದು ಉಪ್ಪಿನಕಾಯಿ ಹಾಕ್ತಿದ್ದಾರೆ. ಅದ್ಭುತ ಆಟಗಾರನನ್ನ 2 ಸೀಸನ್ಗಳ ಕಾಲ ಆರ್ಸಿಬಿ ಫ್ರಾಂಚೈಸಿ ನಡೆಸಿಕೊಂಡ ರೀತಿಗೆ ಫ್ಯಾನ್ಸ್ ಕಿಡಿಕಾರ್ತಿದ್ದಾರೆ. ಮನೋಜ್ ಬಾಂಡಗೆಗೆ ಆರ್ಸಿಬಿ ಪರ ಬೆಂಚ್ ಬೀಸಿ ಮಾಡಲಷ್ಟೇ ಸೀಮಿತವಾಗಿ ಹೋಗಿದ್ರು. ಬಾಂಡಗೆ ಅಬ್ಬರದ ಆಟದ ಬಳಿಕ ಟೀಂ ಇಂಡಿಯಾ ಮಾಜಿ ಆಟಗಾರ ದೊಡ್ಡ ಗಣೇಶ್ ಆರ್ಸಿಬಿ ನಡೆಯನ್ನು ಪ್ರಶ್ನಿಸಿದ್ದಾರೆ. ಮನೋಜ್ ಓರ್ವ ಕ್ಲೀನ್ ಹಿಟ್ಟಿಂಗ್ ಸ್ಟ್ರೈಕರ್. ಮತ್ತೊಂದು ಫ್ರಾಂಚೈಸಿ ಆತನಿಗೆ ಅವಕಾಶ ನೀಡೋ ನಂಬಿಕೆ ನನಗೆ ಇದೆ ಎಂದು ಹೇಳಿದ್ದಾರೆ. ಬಾಂಡಗೆ ಬಗ್ಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಲೇಬೇಕು. ಲೋವರ್ ಆರ್ಡರ್ನಲ್ಲಿ ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾ ಹೋದಾಗ ಗೇಮ್ ಚೇಂಜ್ ಮಾಡೋದ್ರಲ್ಲೂ ಕೂಡ ಮನೋಜ್ ಪಂಟರ್. ಫಿಯರ್ಲೆಸ್ ಬ್ಯಾಟಿಂಗ್ಗೆ ಹೆಸರುವಾಸಿಯಾಗಿರೋ ಈ ಕನ್ನಡಿಗನಿಗೆ ಆರ್ಸಿಬಿಯ ಮ್ಯಾಚ್ ವಿನ್ನರ್ ಆಗಬಲ್ಲ ತಾಕತ್ತಿದೆ. ಪ್ರತಿ ಸೀಸನ್ನಲ್ಲೂ ಕೂಡ ಒಂದಿಲ್ಲೊಂದು ತಪ್ಪು ಮಾಡೋ ಆರ್ಸಿಬಿ ಮುಂದಿನ ಸೀಸನ್ನಲ್ಲಾದ್ರೂ ಮನೋಜ್ ಬಾಂಡಗೆ ವಿಚಾರದಲ್ಲಿ ಯೋಚನೆ ಮಾಡಬೇಕು. ಟ್ಯಾಲೆಂಟೆಡ್ ಆಟಗಾರನನ್ನ ಬಿಟ್ಟು ಸ್ಟಾರ್ ಗಿರಿಯ ಹಿಂದೆ ಹೋದ್ರೆ ನೋ ಯೂಸ್. ಯಾರೋ ಕೆಲಸಕ್ಕೆ ಬಾರದ ಆಟಗಾರರನ್ನ ಬೆಳೆಸೋ ಬದಲು ನಮ್ಮ ಕನ್ನಡಿಗ ಸಿಡಿಲಬ್ಬರದ ಬ್ಯಾಟರ್ ಮನೋಜ್ನನ್ನ ಬೆಳೆಸಿದ್ರೆ ಇಷ್ಟೊತ್ತಿಗೆ ಆರ್ಸಿಬಿ ತಂಡಕ್ಕೆ ಆಸ್ತಿ ಆಗ್ತಾ ಇದ್ದ. ಹೀಗಾಗಿ ಫ್ಯಾನ್ಸ್ ಕೂಡ ಆರ್ಸಿಬಿ ಟೀಮ್ ಮ್ಯಾನೇಜ್ಮೆಂಟ್ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಳ್ತಿದ್ದಾರೆ. ದಯವಿಟ್ಟು ಈ ಮನೋಜ್ ಬಾಂಡಗೆಯನ್ನ ತಂಡದಲ್ಲಿ ಉಳಿಸಿಕೊಳ್ಬೇಡಿ. ನೀವು ಆತನನ್ನ ತಂಡದಿಂದ ರಿಲೀಸ್ ಮಾಡಿದ್ರೆ ಇನ್ಯಾವುದೋ ತಂಡವನ್ನ ಸೇರಿಕೊಳ್ತಾನೆ, ಅಲ್ಲಿ ಆತನ ಪ್ರತಿಭೆಗೆ ಬೆಲೆ ಸಿಕ್ಕೇ ಸಿಗುತ್ತೆ ಅಂತಿದ್ದಾರೆ. ಸೊ ಇನ್ನಾದ್ರೂ ಬೆಂಗಳೂರು ಫ್ರಾಂಚೈಸಿ ಬುದ್ಧಿ ಕಲಿಯಲೇಬೇಕಿದೆ.